ಸಮಯದಲ್ಲಿ ಇದನ್ನು ರಾಜಕಾರಣಕ್ಕೆ ಬಳಸ್ಕೊಂಡು ಬಿಡುಗಡೆ ಮಾಡಿದವರು ಯಾರಿದ್ದಾರೆ ಅವ್ರಿಗೂ ಕೂಡ ಕ್ರಮ ಆಗಬೇಕಲ್ಲ ಅನ್ನೋಂಥದ್ದು ಆಗ್ರಹ ಮಾಡ್ತಾರೆ. ಈಗ ಪೆನ್ ಡ್ರೈವ್ ಇಲ್ಲ ಅಂತ ಹೇಳಿದರೆ ಯಾರೇನು ಮಾಡೋಕ್ಕಾಗ್ತಿತ್ತು? ಪೆನ್ ಡ್ರೈವ್ ಇದ್ದಿದ್ದರಿಂದ ತಾನೇ ಇದೆಲ್ಲ ಹಗರಣ ಆಚೆ ಬಂದಿದ್ದು. ಪೆನ್ ಡ್ರೈವ್ ಯಾಕೆ ಮಾಡ್ಕೊಂಡ್ರಿ? ಅದನ್ನು ರಾಜಕಾರಣಕ್ಕೆ ಅಲ್ಲ, ಯಾಕೆ ಮಾಡ್ಕೋಬೇಕಾಗಿತ್ತು? ಪೆನ್ ಡ್ರೈವೇ ಆಗಲಿ, ಯಾಕೆ ಪೆನ್ ಡ್ರೈವ್ ಮಾಡ್ಕೋಬೇಕು? ಕಾನೂನಲ್ಲಿ ಮಾಡೋದಿಷ್ಟು ಅಪರಾಧನೋ ಅದನ್ನು ಬಿಡುಗಡೆ ಮಾಡಿ ಮಹಿಳೆಯರಿಗೆ. ಅಲ್ಲ, ಇನ್ನೊಂದು, ಅದನ್ನು ಪೆನ್ ಡ್ರೈವ್ ಯಾಕೆ ಮಾಡಿಕೊಂಡ್ರು? ಒಂದು ನಿಮಿಷ, ಇದೆಲ್ಲ ಪೆನ್ ಡ್ರೈವ್ ಯಾಕೆ ಮಾಡಿಕೊಂಡ್ರು? ಯಾರು ಮಾಡಿದ್ದಾರೆ ಏನು ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಈ ಪೆನ್ ಡ್ರೈವ್ ಹೇಗಾಯಿತು? ಯಾಕೆ ಮಾಡಿಕೊಂಡ್ರಿ? ಇದ್ದಿದ್ದರಿಂದ ತಾನೇ ಇದೆಲ್ಲ ಸಮಸ್ಯೆ ಬಂದಿದ್ದು. ಆ ಪೆನ್ ಡ್ರೈವೇ ಇಲ್ಲಾಂದರೆ ಸಮಸ್ಯೆನೇ ಇರ್ತಿರಲ್ವಲ್ಲ. ಯಾರ ಮೇಲೆ ಆಪಾದನೆ ಮಾಡೋದಾಗಲಿ, ನೀವು ಕೂಡ ನಾನು ಈ ಪ್ರಶ್ನೆನೇ ಕೇಳ್ತಿರಲಿಲ್ಲ ಅಲ್ವಾ? ಅದು ಇದ್ದಿದ್ದರಿಂದ ಇದಾಗಿದೆ. ಅದರಿಂದ ಅಧಿಕಾರದಲ್ಲಿರ್ತಕ್ಕಂಥವ್ರು ಹುಷಾರಾಗಿರಬೇಕು ಯಾವತ್ತೂ ಅಲ್ವಾ? ಯಾವುದೋ ತಪ್ಪುಗಳು ಸಿಗಾಕೊಳ್ಳೋಕೆ ಹೋಗಬಾರ್ದು. ಬಿ ಜೆ ಪಿಯವ್ರಿಗೆ ಇಷ್ಟೊತ್ತಿಗೆ ಯಾರಾದರೂ ಒಬ್ಬ ಕಾಂಗ್ರೆಸ್ ಸಂಸದ ಅಥವಾ ಬೇರೆ ಯಾವುದಾದ್ರು ವಿಪಕ್ಷದ ಸಂಸದನ ಮೇಲೆ ಈ ರೀತಿ ಆಪಾದನೆ ಬಂದಿದ್ದರೆ ಬಿ ಜೆ ಪಿಯವರು ಇದೇ ರೀತಿ ಸುಮ್ಮನೆ ಇರ್ತಿದ್ರಾ ಅಥವಾ ಏನಾದರೂ ಪ್ರತಿಭಟನೆ ಮಾಡ್ತಾಯಿದ್ರಾ? ಅಥವಾ ಅವರಲ್ಲಿರ್ತಕ್ಕಂಥ ಮಹಿಳಾ ಮನೆಗಳು, ಬಿ ಜೆ ಪಿನಲ್ಲಿ ಭಾಳ ಜನ ಇದ್ದಾರೆ, ಏನೋ ಸಣ್ಣ ಪುಟ್ಟ ಆದ ತಕ್ಷಣ ಹೋಗಿ ಗಲಾಟೆ ಮಾಡ್ತಾಯಿರ್ತಾರೆ. ಕಾಂಗ್ರೆಸ್ ಸಂಸದರು ಅಥವಾ ಇನ್ಯಾರಾದರೂ ವಿಪಕ್ಷ ಸಂಸದರು ಈ ರೀತಿ ಮಾಡಿದರೆ ಅವರೆಲ್ಲ ಏನು ಮಾಡ್ತಾಯಿದ್ರು? ನೀವು ಪ್ರಶ್ನೆ ಅವ್ರಿಗೆ ಕೇಳಬೇಕು. ಮೋದಿಯವ್ರ ಗಮನಕ್ಕೆ ಬಂದಿರುತ್ತೆ, ಗೃಹ ಮಂತ್ರಿಗಳ ಗಮನಕ್ಕೂ ಬಂದಿರುತ್ತೆ ಅಲ್ವಾ? ಅವ್ರಿಗೆ ವಿಪಕ್ಷದವ್ರು ಏನು ತಪ್ಪು ಮಾಡ್ತಾರೆ, ತಪ್ಪು ಮಾಡದೇ ಇದ್ದರೂ ತಪ್ಪು ಕಂಡುಹಿಡಿದು ಅವ್ರ ಮೇಲೆ ಅಪಪ್ರಚಾರ ಮಾಡ್ತಾರೆ. ಅವರ ಸ್ವಪಕ್ಷೀಯರು ಏನೇ ತಪ್ಪು ಮಾಡಿದ್ರು ಅವ್ರಿಗೆ ಕಣ್ಣು ಕಾಣಿಸೋದಿಲ್ಲ, ಕಿವಿನೂ ಕೇಳಿಸಲ್ಲ. ಆಮೇಲೆ ಆ ಮುಜುಗರವನ್ನು ತಪ್ಪಿಸಲಿಕ್ಕೆ SIT ಮೇಲೆ ಪರೋಕ್ಷವಾಗಿ ಚೆಂಡನ್ನು ಉಳಿಸಿರ್ತಕ್ಕಂಥದ್ದು ಏನು? SIT ಏನು ಹೇಳಿದ್ದಾರೆ? SIT ತನಿಖೆ ಆಗ್ತಿದೆ ಮತ್ತು ಅವರೇ SIT ಅವ್ರ ಕೈಯಲ್ಲೇ ಇದೆ ರಾಜ್ಯ ಸರ್ಕಾರ. ಆಯಿತು, ಅವರೇ ತೊಗೊಂಡು ಮಾಡಲಿ. ಏನು NIA ಇದೆ, CBI ಇದೆ, ಅವರೇ ತೊಗೊಂಡು ಮಾಡಲಿ. ಅಲ್ಲಿ ಏನಿಲ್ಲ, NIA ಅವರೇ ಮಾಡಿದ್ರಲ್ಲ ಮೊನ್ನೆ ಒಂದು ಕೇಸ್ಗೆ. ಯಾವ ಕೇಸು? ಮೊನ್ನೆ ಯಾವುದೋ ಒಂದು NIA ಒಂದು ತೊಗೊಂಡ್ರು, ಅವರು ಮಾಡಿದ್ರು. ಯಾವ ಕೇಸ್ ಅದು? ಹಾಂ, ಕೆಫೆ ಬಾಂಬ್ದು, ರಾಮೇಶ್ವರ ಕೆಫೆದು NIA ಅವರೇ ತೊಗೊಂಡ್ರಲ್ಲ.